Good morning. This program is for 6th semester BCom students and the subject is Income Tax 2 and University, Coimbatore University, College, Government First Grade College Koppa and the session, first session. The chapter we are discussing in this subject is Income from House Property, first chapter. Let us begin with the introduction to Income from House Property. See, house property is the second head of income. You know that there were 5 heads of income. Out of 5 heads, first head of income from salary. So that head of income you already discussed and studied in the previous semester itself. In this semester we are beginning with the second head of income, so that is income from house property. Let us try to understand, so which type of income from house property are taxable under this head of income. See, any rental income earned from letting of the property means building is taxable under this head of income. ಅಂದರೆ ಯಾವುದೇ ಬಿಲ್ಡಿಂಗನ್ನ ಅಂದರೆ ಪ್ರಾಪರ್ಟಿನ ಬಾಡಿಗೆಗೆ ಕೊಟ್ಟಾಗ ಏನು ಬಾಡಿಗೆ ಬರುತ್ತೆ, ರೆಂಟ್ ಬರುತ್ತೆ, ಆ ರೆಂಟ್ ಏನಾಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಜೊತೆಗೆ ಪ್ರಾಪರ್ಟಿನ ಅವನು ರೆಸಿಡೆನ್ಷಿಯಲ್ ಪರ್ಪಸ್ಸಿಗಾದರೂ ಲೆಟ್ಔಟ್ ಮಾಡ್ಬೋದು ಅಥವಾ ಬಿಸ್ನೆಸ್ ಪರ್ಪಸ್ಸಿಗಾದರೂ ಲೆಟ್ಔಟ್ ಮಾಡ್ಬೋದು. ದಟ್ ಈಸ್ ನಾಟ್ ದ ಕೇಸ್. ಅಂದರೆ ಪ್ರಾಪರ್ಟಿ ಮೇ ಬಿ ಐದರ್ ಲೆಟ್ಔಟ್ ಫಾರ್ business or residential purpose, whatever may be the case. So in both the case, whatever the rent received, that is taxable under this head of income. And one more thing, income from house property is taxable only if the following conditions are satisfied. ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನಿದೆ, ರೆಂಟಲ್ ಇನ್ಕಮ್, ಇದು ಟ್ಯಾಕ್ಸಬಲ್ ಆಗಬೇಕಂದ್ರೆ ಇಲ್ಲಿ 3 ಕಂಡೀಷನ್ಸ್ ಕೊಟ್ಟಿದ್ದಾರೆ. ಆ 3 ಕಂಡೀಷನ್ ಫುಲ್ಫಿಲ್ ಆದರೆ ಖಂಡಿತ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈ ಹೆಡ್ಡಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ಲೆಟ್ ಅಸ್ ಬಿಗಿನ್ ವಿತ್ ಒನ್ ಬೈ ಒನ್. ಫಸ್ಟ್ ಕಂಡೀಷನ್, ದ ಪ್ರಾಪರ್ಟಿ ಶುಡ್ ಕನ್ಸಿಸ್ಟ್ ಆಫ್ ಎನಿ ಬಿಲ್ಡಿಂಗ್ ಆರ್ ಲ್ಯಾಂಡ್ ಅಪಾರ್ಟ್ಮೆಂಟ್ ದೇರ್ ಟು. ಅಂದರೆ ಪ್ರಾಪರ್ಟಿ ಅಂತ ಹೇಳಿದರೆ ಅದು ಬಿಲ್ಡಿಂಗ್ ಮತ್ತು ಲ್ಯಾಂಡ್ ಅದಕ್ಕೆ ಅಟ್ಯಾಚ್ ಆಗಿರ್ಬೋದು. ಅಂಥ ಬಿಲ್ಡಿಂಗನ್ನು ಲೆಟ್ಔಟ್ ಮಾಡಿದ್ರೆ ಅದು ಟ್ಯಾಕ್ಸಬಲ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಕಂಡೀಷನ್ ಈಸ್ ದ ಅಸೆಸಿ ಶುಡ್ ಬಿ ದ ಓನರ್ ಆಫ್ ದ ಪ್ರಾಪರ್ಟಿ. ಅಂದರೆ ಆ ಏನು ಹೌಸ್ ಪ್ರಾಪರ್ಟಿ ಇರುತ್ತೆ ಅದಕ್ಕೆ ಅಸೆಸಿ ಓನರ್ ಆಗಿರಬೇಕು, ಅದನ್ನು ಲೆಟ್ಔಟ್ ಮಾಡಿರಬೇಕು, ಆಗ ಮಾತ್ರ ಆ ಇನ್ಕಮ್ ಟ್ಯಾಕ್ಸಬಲ್ ಆಗುತ್ತೆ. ಆ್ಯಂಡ್ ದ ಥರ್ಡ್ ಕಂಡೀಷನ್ ಈಸ್ ಪ್ರಾಪರ್ಟಿ ಶುಡ್ ನಾಟ್ ಬಿ ಯೂಸ್ಡ್ ಬೈ ದ ಓನರ್ ಫಾರ್ ದ ಪರ್ಪಸ್ ಆಫ್ ಹಿಸ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಅಂದರೆ ಪ್ರಾಪರ್ಟಿ ಲೆಟ್ಔಟ್ ಮಾಡಿರಬೇಕು, ಅವನ ಸ್ವಂತ ಬಿಸ್ನೆಸ್ ಅಥವಾ ಪ್ರೊಫೆಷನ್ಗೆ ಯೂಸ್ ಮಾಡ್ಕೊಂಡಿರಬಾರ್ದು. ಆ ರೀತಿ ಯೂಸ್ ಮಾಡಿಕೊಂಡ್ರೆ ಅಂಥ ಇನ್ಕಮ್ ಇಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ. And unless otherwise the above conditions are satisfied, the property income cannot be charged to tax under the income from house property head. ಅಂದರೆ ಈ 3 ಕಂಡೀಷನ್ ಫುಲ್ಫಿಲ್ ಆದರೆ ಮಾತ್ರ ಆ ಪ್ರಾಪರ್ಟಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಇಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ, ಬೇರೆ ಹೆಡ್ ಆಫ್ ಇನ್ಕಮಲ್ಲಿ ಅದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಈಸ್ ಚಾರ್ಜಬಿಲಿಟಿ ಆಫ್ ಇನ್ಕಮ್ ಅಂಡರ್ ಸೆಕ್ಷನ್ 22. The basis of chargeability of income under the head of income from house property is annual value. ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಯಾವ ಇನ್ಕಮ್ಮು ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳಿದರೆ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದ ಹೌಸ್ ಪ್ರಾಪರ್ಟಿ ಟ್ಯಾಕ್ಸಬಲ್ ಆಗುತ್ತೆ. ಒಂದು. ಎರಡನೇದು, ಪ್ರಾಪರ್ಟಿ ಶುಡ್ ಕನ್ಸಿಸ್ಟ್ ಆಫ್ ಎನಿ ಬಿಲ್ಡಿಂಗ್ ಆರ್ ಲ್ಯಾಂಡ್ ಅಡ್ಜಸೆಂಟ್ ದೇರ್ ಟು. ಅಂದರೆ ಪ್ರಾಪರ್ಟಿ ಅದು ಬಿಲ್ಡಿಂಗ್ ಆಗಿರ್ಬೋದು, ಜೊತೆಗೆ ಅದ್ರ ಲ್ಯಾಂಡು ಸಹ ಸೇರ್ಕೊಂಡಿರ್ಬೋದು. ಬಿಲ್ಡಿಂಗ್ ಯಾವಾಗಲೂ ಲ್ಯಾಂಡಿಂಗ್ ಅಟ್ಯಾಚ್ ಆಗಿರುತ್ತೆ, ಹಾಗಾಗಿ ಸೊ ಎರಡೂ ಸೇರಿ ಬರುತ್ತೆ. ದ ಅಸೆಸಿ ಶೆಲ್ ಬಿ ದ ಓನರ್ ಆಫ್ ಸಚ್ ಪ್ರಾಪರ್ಟಿ. ಅಸೆಸಿ ಜೊತೆಗೆ ಓನರ್ ಆಗಿರಬೇಕು. ದ ಪ್ರಾಪರ್ಟಿ ಶೆಲ್ ನಾಟ್ ಬಿ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಅಸೆಸಿಸ್ ಓನ್ ಬಿಸ್ನೆಸ್. ಇದನ್ನು ಹಿಂದಿನ ಕಾನ್ಸೆಪ್ಟಲ್ಲಿ ಬಂತು. ಅವನ ಸ್ವಂತ ಬಿಸ್ನೆಸ್ಸಿಗೆ ಯೂಸ್ ಮಾಡ್ಕೊಂಡಿರಬಾರ್ದು, ಅದು ಲೆಟ್ಔಟ್ ಆಗಿರಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸಮ್ ಆಫ್ ದ ಬೇಸಿಕ್ ಟರ್ಮ್ಸ್ ಟು ಬಿ ಅಂಡರ್ಸ್ಟುಡ್ ಹಿಯರ್. ಅಂದರೆ ಈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಲಿ ನಾವು ಕೆಲವೊಂದಷ್ಟು ಬೇಸಿಕ್ ಟರ್ಮ್ಸ್ಗಳ ಮೀನಿಂಗ್ ಗೊತ್ತಿರಬೇಕು ಟ್ಯಾಕ್ಸಬಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಸೊ ಆ ಬೇಸಿಕ್ ಟರ್ಮ್ಸ್ಗಳನ್ನ ಒನ್ ಬೈ ಒನ್ ಮೀನಿಂಗ್ ನೋಡೋಣ. ಫಸ್ಟ್ ಒನ್ ಈಸ್ ಆ್ಯನ್ಯುವಲ್ ವ್ಯಾಲ್ಯೂ. ಈಗ ಹಿಂದೆ ನಾವು ಓದಬೇಕಾದ್ರೆ
ಬೇಸಿಸ್ ಆಫ್ ಚಾರ್ಜಬಿಲಿಟಿಲಿ ಬಂತು. ಬೇಸಿಸ್ ಆಫ್ ಚಾರ್ಜಬಿಲಿಟಿ ಫಾರ್ ಟ್ಯಾಕ್ಸ್ ಈಸ್ ಆ್ಯನ್ಯುಯಲ್ ವ್ಯಾಲ್ಯೂ ಇನ್ ಕೇಸ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಬಂತು. ಹಾಗಾದರೆ ಆ್ಯನ್ಯುಯಲ್ ವ್ಯಾಲ್ಯೂ ಅಂದರೆ ಏನು? ಸಿ, ಆ್ಯನ್ಯುಯಲ್ ವ್ಯಾಲ್ಯೂ ರೆಫರ್ಸ್ ಟು ದ ಸಮ್ ಫಾರ್ ವಿಚ್ ಪ್ರಾಪರ್ಟಿ ಮೈಟ್ ಬಿ ರೀಸನಬಲಿ ಲೆಟ್ಔಟ್. ಯಾವ ರೆಂಟಿಗೆ ಆ ಪ್ರಾಪರ್ಟಿನ ಲೆಟ್ಔಟ್ ಮಾಡಿರ್ತಾನೆ ಅದಕ್ಕೇನಂತೀವಿ ಅಂದರೆ ಆ್ಯನ್ಯುಯಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಆ್ಯನ್ಯುಯಲ್ ವ್ಯಾಲ್ಯೂ ಮೇಲೆ ಅಸೆಸಿ ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಸೆಕೆಂಡ್ ಒನ್ ಈಸ್ ಫೈರ್ ರೆಂಟಲ್ ವ್ಯಾಲ್ಯೂ. ಫೈರ್ ರೆಂಟಲ್ ವ್ಯಾಲ್ಯೂ ರೆಫರ್ಸ್ ಟು ರೆಂಟ್ ಆಫ್ ಎ ಸಿಮಿಲರ್ ಟೈಪ್ ಆಫ್ ಹೌಸ್ ಇನ್ ದ ಸೇಮ್ ಲೊಕ್ಯಾಲಿಟಿ. ಈಗ ಸಿಮಿಲರ್ ಬಿಲ್ಡಿಂಗಿಗೆ ಅದೇ ಲೊಕ್ಯಾಲಿಟಿಲಿ ಸೇಮ್ ರೆಂಟ್ ಇರುತ್ತೆ, ಸಿಮಿಲರ್ ರೆಂಟ್ ಇರುತ್ತೆ. ಆ ರೀತಿ ಸಿಮಿಲರ್ ರೆಂಟಿಗೆ ಏನಂತೀವಿ ಅಂದರೆ ಫೈರ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಆ್ಯಂಡ್ ಥರ್ಡ್ ಒನ್ ಈಸ್ ಆ್ಯಕ್ಚುಯಲ್ ರೆಂಟ್. ಆ್ಯಕ್ಚುಯಲ್ ರೆಂಟ್ ರೆಫರ್ಸ್ ಟು ರೆಂಟ್ ಫಾರ್ ವಿಚ್ ದ ಬಿಲ್ಡಿಂಗ್ ಈಸ್ ಆ್ಯಕ್ಚುಲಿ ಲೆಟ್ ಔಟ್. ಅಂದರೆ ಆ್ಯಕ್ಚುಯಲ್ಲಾಗಿ ಏನು ರೆಂಟನ್ನು ರಿಸೀವ್ ಮಾಡ್ತಾರೆ ಅದನ್ನು ಆ ಬಿಲ್ಡಿಂಗನ್ನು ಲೆಟ್ ಔಟ್ ಮಾಡಿದಾಗ ಅದಕ್ಕೇನಂತೀವಿ ಅಂದರೆ ಆ್ಯಕ್ಚುಯಲ್ ರೆಂಟ್ ಅಂತ ಹೇಳ್ತೀವಿ. ಫೋರ್ತ್ ಒನ್ ಈಸ್ ಮುನ್ಸಿಪಲ್ ವ್ಯಾಲ್ಯೂ. ಸೊ ಮುನ್ಸಿಪಲ್ ವ್ಯಾಲ್ಯೂ ರಿಫರ್ಸ್ ಟು ದ ರೆಂಟಲ್ ವ್ಯಾಲ್ಯೂ ಫಿಕ್ಸ್ಡ್ ಬೈ ಮುನ್ಸಿಪಲ್ ಕಾರ್ಪೊರೇಷನ್ ಫಾರ್ ದ ಪರ್ಪಸ್ ಆಫ್ ಲೆವಿಂಗ್ ಲೋಕಲ್ ಟ್ಯಾಕ್ಸ್. ಈಗ ಮುನ್ಸಿಪಲ್ ವ್ಯಾಲ್ಯೂ ಅಂದರೆ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಏನಿರುತ್ತೆ ಸೊ ಅವರು ಒಂದು ರೆಂಟನ್ನು ಫಿಕ್ಸ್ ಮಾಡಿರ್ತಾರೆ ಅಲ್ವಾ. ಸೊ ಆ ರೆಂಟ್ ಮೇಲೆ ಏನು ಮಾಡ್ತಾರೆ ಅಂದರೆ ಲೋಕಲ್ ಟ್ಯಾಕ್ಸನ್ನು ಚಾರ್ಜ್ ಮಾಡ್ತಾರೆ. ಆ ರೆಂಟಿಗೆ ಏನಂತೀವಿ ಅಂದರೆ ಮುನ್ಸಿಪಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಆ್ಯಂಡ್ ಒನ್ ಮೋರ್ ಈಸ್ ಸ್ಟ್ಯಾಂಡರ್ಡ್ ರೆಂಟ್. ಸೊ ಸ್ಟ್ಯಾಂಡರ್ಡ್ ರೆಂಟ್ ರೆಫರ್ಸ್ ಟು ರೆಂಟ್ ಫಿಕ್ಸ್ಡ್ ಅಂಡರ್ ರೆಂಟ್ ಕಂಟ್ರೋಲ್ ಆ್ಯಕ್ಟ್. ರೆಂಟ್ ಕಂಟ್ರೋಲ್ ಆ್ಯಕ್ಟಲ್ಲಿ ಏನು ರೆಂಟ್ ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ದ ಸಿಕ್ಸ್ತ್ ಟರ್ಮ್ ಈಸ್ ಅನ್ರಿಯಲೈಸ್ಡ್ ರೆಂಟ್. ಸೊ ಅನ್ರಿಯಲೈಸ್ಡ್ ರೆಂಟ್ ರೆಫರ್ಸ್ ಟು ರೆಂಟ್ ದಟ್ ಕುಡ್ ನಾಟ್ ಬಿ ರಿಯಲೈಸ್ಡ್ ಬೈ ದ ಓನರ್ ಫ್ರಮ್ ಈಸ್ ಟೆನೆಂಟ್. ಅಂದರೆ ಕೆಲವೊಂದು ಕೇಸಲ್ಲಿ ಟೆನೆಂಟ್ ಡಿಫಾಲ್ಟ್ ಆಗ್ತಾನೆ, ಯಾರು ಬಾಡಿಗೆಗೆ ತೊಗೊಂಡಿರ್ತಾನೆ ಅವ್ನು ಡಿಫಾಲ್ಟರ್ ಆಗ್ತಾನೆ, ರೆಂಟನ್ನು ಕೊಡೋದಿಲ್ಲ. ಆ ರೆಂಟ್ ಕೊಡದೇ ಇದ್ದಾಗ ಅಂಥ ರೆಂಟಿಗೆ ಏನಂತೀವಿ ಅಂದರೆ ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ತೀವಿ. ಅಂದರೆ ರೆಂಟ್ ಇನ್ನೂ ರಿಕವರಿ ಆಗಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟು ಸೆವೆಂತ್ ಟರ್ಮ್ ಈಸ್ ವೇಕೆನ್ಸಿ ಪೀರಿಯಡ್ ರೆಂಟ್. ಇಟ್ ರೆಫರ್ಸ್ ಟು ದ ರೆಂಟ್ ಫಾರ್ ವಿಚ್ ಪೀರಿಯಡ್ ವಿಚ್ ಈಸ್ ಲೆಟ್ ಔಟ್ ಹ್ಯಾಸ್ ರಿಮೈನ್ಡ್ ವೆಕೆಂಟ್ ಇನ್ ದ ಪ್ರೀವಿಯಸ್ ಇಯರ್. ಈಗ ಪ್ರಾಪರ್ಟಿನ ಲೆಟ್ಔಟ್ ಮಾಡಿರ್ತಾನೆ, ಸಪೋಸ್ ಆ ಪ್ರಾಪರ್ಟಿನ ಬಾಡಿಗೆದಾರ ವೆಕೇಟ್ ಮಾಡ್ಕೊಂಡು ಹೋದ, ಪ್ರೀವಿಯಸ್ ಇಯರಲ್ಲಿ ವೆಕೇಟ್ ಮಾಡ್ಕೊಂಡು ಹೋದ ಅಂದರೆ ಎಷ್ಟು ಮಂತು ಖಾಲಿ ಇದೆ ಮನೆ ಅದಕ್ಕೇನಂತೀವಿ ಅಂದರೆ ವೇಕೆನ್ಸಿ ಪೀರಿಯಡ್ ರೆಂಟ್ ಅಂತ ಹೇಳ್ತೀವಿ. ದಟ್ ಈಸ್ ಲಾಸ್ ಆನ್ ದ ಪಾರ್ಟ್ ಆಫ್ ಅಸೆಸ್ಸಿಂಗ್. ಓನರಿಗೆ ಅದು ಲಾಸ್ ಆಗುತ್ತೆ, ರೆಂಟ್ ಬಂದಿರೋದಿಲ್ಲ. ನೆಕ್ಸ್ಟ್ ಒನ್ ಮೋರ್ ಟರ್ಮ್ ಈಸ್ ಕಾಂಪೋಸಿಟ್ ರೆಂಟ್. ಸಿ, ಇಟ್ ರೆಫರ್ಸ್ ಟು ದ ರೆಂಟ್ ಚಾರ್ಜ್ಡ್ ಫಾರ್ ದ ಪರ್ಪಸ್ for the house along with other facilities such as lift, water pump, swimming pools, garden, etc. ಅಂದರೆ ನಾವು ಫರ್ನಿಷ್ಡ್ ಹೌಸ್ ಅನ್ನೋದನ್ನ ಕೇಳಿರ್ತೀವಿ. ಸಿ, ಫರ್ನಿಷ್ಡ್ ಹೌಸಲ್ಲಿ ಬಿಲ್ಡಿಂಗಿಗೆ ರೆಂಟ್ ಬೇರೆ ಇರುತ್ತೆ, ಅದಕ್ಕೆ ಫೆಸಿಲಿಟೀಸ್ ಕೊಟ್ಟಿರೋದ್ರೆ ಆ ಫೆಸಿಲಿಟೀಸಿಗೆ ಸಪರೇಟ್ ರೆಂಟ್ ಚಾರ್ಜ್ ಮಾಡಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಲಿಫ್ಟ್ ಇದೆ, ಲಿಫ್ಟಿಗೆ ಸಪರೇಟ್ ರೆಂಟ್ ಹಾಕಿರ್ತಾನೆ, ಬಿಲ್ಡಿಂಗ್ ರೆಂಟೇ ಬೇರೆ. ಸೊ ಎರಡೂ ಸೇರಿದಾಗ ಅದಕ್ಕೇನಂತೀವಿ ಅಂದರೆ ಕಾಂಪೋಸಿಟ್ ರೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಡಿಫ್ಯಾಕ್ಟೋ ರೆಂಟ್. ಇಟ್ ರೆಫರ್ಸ್ ಟು ದ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಮೈನಸ್ ಕಾಸ್ಟ್ ಆಫ್ ಪ್ರೊವೈಡಿಂಗ್ ಫೆಸಿಲಿಟೀಸ್. ಅಂದರೆ ಏನು ಟೋಟಲ್ ರೆಂಟ್ ಇರುತ್ತೆ ಅಂದರೆ ರೆಂಟ್ ಫಾರ್ ಬಿಲ್ಡಿಂಗ್ ಆ್ಯಂಡ್ ರೆಂಟ್ ಫಾರ್ ಫೆಸಿಲಿಟೀಸ್ ಆಯ್ತಲ್ವಾ. ಈಗ ರೆಂಟ್ ಫಾರ್ ಟೋಟಲ್ ರೆಂಟಲ್ಲಿ ರೆಂಟ್ ಫಾರ್ ಫೆಸಿಲಿಟೀಸನ್ನು ಮೈನಸ್ ಮಾಡಿದ್ರೆ ಬ್ಯಾಲೆನ್ಸ್ ಏನು ಉಳಿಯುತ್ತೆ, ಡಿಫ್ಯಾಕ್ಟೋ ರೆಂಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಡಿಫ್ಯಾಕ್ಟೋ ರೆಂಟ್. ಒನ್ ಮೋರ್ ಟರ್ಮ್ ಈಸ್ ಡಿಸ್ಪ್ಯೂಟೆಡ್ ಓನರ್. Suppose if the title of ownership of the building is disputed in court of law, then the person who gets the benefit from the property is called disputed owner. ಕೆಲವೊಂದು ಕೇಸಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟಲ್ಲಿ ಇರುತ್ತೆ ಆಯ್ತಲ್ವಾ, ಡಿಸ್ಪ್ಯೂಟಲ್ಲಿದ್ದು ಕೋರ್ಟಲ್ಲಿ ಕೇಸ್ ಆಗಿರುತ್ತೆ. ಅಂಥ ಕೇಸಲ್ಲಿ ಆ ಬಿಲ್ಡಿಂಗನ್ನು ಯಾರೋ ಒಬ್ಬ ಪಾರ್ಟಿ ಲೆಟ್ಔಟ್ ಮಾಡಿದ್ರೆ ಆ ರೆಂಟ್ ಏನು ಬರುತ್ತೆ, ಸೊ ಅದಕ್ಕೆ ಯಾರು ರೆಂಟನ್ನು ತೊಗೊಳ್ತಾನೆ, ಬೆನಿಫಿಟ್ ಯಾರು ತೊಗೊಳ್ತಾನೆ ಅವನಿಗೆ ಡಿಸ್ಪ್ಯೂಟೆಡ್ ಓನರ್ ಅಂತ ಹೇಳ್ತೀವಿ. ನೆಕ್ಸ್ಟು ಡೀಮ್ಡ್ ಓನರ್. ಸೊ ಡೀಮ್ಡ್ ಓನರ್ ಈಸ್ ಎ ಪರ್ಸನ್ ಹೂ ಈಸ್ ಡೀಮ್ಡ್ ಟು ಬಿ ದ ಓನರ್ ಆಫ್ ದ ಪ್ರಾಪರ್ಟಿ. ಯಾವಾಗ ಡೀಮ್ಡ್ ಓನರ್ ಬರ್ತಾನೆ ಅಂತ ಹೇಳಿದರೆ ಮೈನರ್ ಇದ್ದಾಗ. ಸೊ ಮೈನರಿಗೆ ಎಕ್ಸಾಂಪಲ್, ಎ ಗಾರ್ಡಿಯನ್ ಈಸ್ ಎ ಡೀಮ್ಡ್ ಟು ಬಿ ದ ಓನರ್ ಆಫ್ ದ ಪ್ರಾಪರ್ಟಿ ಓನರ್ಡ್ ಬೈ ಮೈನರ್ ಪರ್ಸನ್. ಈಗ ಮೈನರ್ ಪರ್ಸನ್ನಿಗೆ ಪ್ರಾಪರ್ಟಿ ಇರತ್ತೆ ಆಯ್ತಲ್ವಾ. ಸೊ ಆ ಮೈನರ್ನ ಅದನ್ನು ಲೆಟ್ಔಟ್ ಮಾಡಲಿಕ್ಕೆ ಆಗೋದಿಲ್ಲ, ಅವನಿಗೆ ಗಾರ್ಡಿಯನ್ ಅಪಾಯಿಂಟ್ ಮಾಡಿರ್ತಾರೆ ಕೋರ್ಟ್ ಆಯ್ತಲ್ವಾ. ಆ ಗಾರ್ಡಿಯನ್ನಿಗೆ ಏನಂತೀವಿ ಅಂದರೆ ಡೀಮ್ಡ್ ಓನರ್ ಅಂತ ಹೇಳ್ತೀವಿ. ಅವನು ಲೆಟ್ಔಟ್ ಮಾಡ್ತಾನೆ, ಅದು ಬಂದಿರೋ ರೆಂಟ್ ಮೇಲೆ ಟ್ಯಾಕ್ಸನ್ನು ಯಾರು ಮಾಡ್ತಾರೆ ಅಂದರೆ ಡೀಮ್ಡ್ ಓನರೇ ಪೇ ಮಾಡ್ತಾನೆ
So that's why he is called as a deemed to be the owner. So that's all about this session. Thank you.